ಬಿಟ್ಟು ಹೋಗುವರು ಏನೋ ಒಂದು ನೆಪ ಹೇಳಿಬಿಟ್ಟು ಹೋಗ್ತಾರೆ. ಕಳೆದುಕೊಂಡವರು ಮರಳಿ ಬರಬಹುದು ಎಂಬ ನಿರೀಕ್ಷೆಯನ್ನು ಕಾಲ ಕಳೆಯುತ್ತಾರೆ. ಭಗವಂತ ನಿಮ್ಮ ನಂಬಿಕೆ ಇಟ್ಟರೆ ಅವರಿಗಿಂತ ಉತ್ತಮವರೆಲ್ಲ ಜೊತೆಗೂಡಿಸುತ್ತಾನೆ. ಪರಿವರ್ತನೆ ಎನ್ನುವುದು ಜನವಿಲ್ಲದ ನಿಯಮ. ನೋಡಲು ಕಣ್ಣಿವೆ ಎಂದು ಖುಷಿಪಡುವ ಮುನ್ನೆ ಕಂಬನಿಯನ್ನ ಪರಿಚಯ ಮಾಡುವ ಮುಖ ಭಗವಂತ. ಸಂಬಂಧಗಳಲ್ಲಿ ನಂಬಿಕೆ ಎನ್ನುವುದು ಒಂದು ಹಗ್ಗದ ರೀತಿ. ಅದು ಒಮ್ಮೆ ತುಂಡಾದರೆ ಗಂಟು ಹಾಕಬಹುದು, ಆದರೆ ಮೊದಲಿನದ ಹಾಗೆ ನೇರವಾಗಿರುವುದಿಲ್ಲ. ಗಂಟಾಗಿಯೇ ಉಳಿದು ಬಿಡುತ್ತೆ. ಬಾಡಿಗೆ ಮನೆಯ ವಾಸ ಮಾಡುವ ನಾವು ನಮ್ಮ ಹಣವನ್ನು ಆ ಬಾಡಿಗೆ ಮನೆಯ ಸಿಂಗಾರಕ್ಕೆ ಯಾವತ್ತೂ ಕಳಿಸುವುದಿಲ್ಲ. ಮಾಲೀಕನ ಹಾಗೆ ದಿನದಲ್ಲಿರುವ ಮನೆಯನ್ನು ನಾವು ಬಿಡಲೇಬೇಕು ಅಲ್ಲವಾ? ಈ ದೇಹವು ಬಾಡಿಗೆ ನಮಗೆ ಅಲ್ಲ. ಇದು ಎಂದಿಗೂ ನಮಗೆ ಸ್ವಂತದಲ್ಲ. ನಮ್ಮ ಎಲ್ಲ ಶಕ್ತಿ ಪ್ರಯತ್ನಗಳು ಇತಿ ದೇಹಕ್ಕಾಗಿವೆಯಬಾರದು. ನಮ್ಮ ಸ್ವಂತ ಮನೆ ಆತ್ಮ. ಅದರ ಪೋಷಣೆಯತ್ತ ಗಮನ ಹರಿಸಬೇಕು. ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ ಸಾವಿರಾರು ತಪ್ಪು ಕಂಡರೂ ಕೈ ಹಿಡಿದು ತಿದ್ದಲು ಬಯಸುತ್ತಾರೆ. ಆದರೆ ನಮ್ಮನ್ನು ಇಷ್ಟಪಡದೇ ಇರುವವರು ನಮ್ಮಲ್ಲಿ ಸಾವಿರಾರು ಒಳ್ಳೆಯ ಗುಣಗಳಿದ್ದರೂ ಒಂದೇ ಒಂದು ತಪ್ಪು ಕಂಡಿಡಿದು ನಮ್ಮಿಂದ ದೂರವಾಗುತ್ತಾರೆ. ನಿಂದಿಸುವವರು ನಿಂದಿಸಲಿ, ಹಂಗಿಸದವರು ಹಂಗಿಸಲಿ. ನೀನು ಮಾತ್ರ ಯಾರಿಗೂ ಸರಿಸಮನಾಗಬೇಡ. ಕನಿಷ್ಠನಾಗಲು ಕ್ಷಣ ಸಾಕು, ಶ್ರೇಷ್ಠನಾಗಲು ಸಹನೆ ಬೇಕು. ಸೋಲು ಗೆಲುವು, ನೋವು ನಲಿವು, ಸುಖ ದುಃಖ, ಲಾಭ ನಷ್ಟ ಇವೆಲ್ಲ ಜೀವನದಲ್ಲಿ ಇದ್ದಂತೆ. ಇವೆಲ್ಲಗಳ ನಡುವೆ ನಮ್ಮವರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅವರಿಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಟ್ಟು ಪ್ರೀತಿಯಿಂದ ಬದುಕಿದರೆ ಜೀವನ ಸಾರ್ಥಕ ಆಗುವುದು. ಯಾಕೆಂದರೆ ಇಲ್ಲಿ ಯಾವುದೂ ಶಾಶ್ವತವಲ್ಲ. ಕತ್ತೆ ಕೆಲಸ ಕತ್ತೆ, ನಾಯಿ ಕೆಲಸ ನಾಯಿಯೇ ಮಾಡಬೇಕು. ಕಳ್ಳ ಬಂದಾಗ ಕತ್ತೆ ಕಿರ್ಚಿದರೆ ಮನೆಯವರು ಬಂದು ಹೊಡೆಯುತ್ತಾರೆ. ಕೊನೆಗೊಂದು ಮಾತು, ಇರುವುದು ಒಂದೇ ಜೀವನ, ಸಿಗುವುದು ಕೆಲವೇ ದಿನ. ತಿಳಿಯದೆ ತಲೆ ಕಳೆದ ಬಾಲ್ಯ, ಗೊತ್ತಿಲ್ಲವೇ ಜಾರುವ ಹರಿಯ, ಗರಿಯದೆ ಬರುವ ಮುದಿತನ, ಎಲ್ಲವುದನ್ನು ಅನುಭವಿಸುತ್ತಾ ಬಾಳುವುದೇ ಬದುಕು. ಧನ್ಯವಾದಗಳು. ಜೈ ಶ್ರೀ